Welcome to Mahesh Magdum Knowledge World. Dear teachers, in our previous session, we have discussed 8th Standard Bridge Course, Fundamental Literacy Learning Outcomes as well as Expected Learning Outcomes. In today's session, we are discussing 9th Standard Bridge Course, Fundamental Literacy as well as Expected Learning Outcomes. ಆತ್ಮೀಯ ಶಿಕ್ಷಕರೇ, ನಮ್ಮ ಕಳೆದ ವಿಡಿಯೋನಲ್ಲಿ ನಾವು 8ನೇ ತರಗತಿಯ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂತಹ ಫಂಡಮೆಂಟಲ್ ಕಾಂಪಿಟೆನ್ಸೀಸ್ ಆರ್ ಲರ್ನಿಂಗ್ ಔಟ್ಕಮ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಬಗ್ಗೆ ಮತ್ತು ಮಾಡೆಲ್ ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಸೆಷನ್ನಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸು ಆ್ಯಸ್ ವೆಲ್ ಆಸ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಇಲ್ಲಿ ಒಂದು ಸಿಮಿಲಾರಿಟಿಯನ್ನು ನಾವು ನೋಡ್ಬೋದು. ಏನಂತಂದರೆ 8th ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸು ಮತ್ತು 9th ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂತಹ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸು ಎರಡೂ ಸಿಮಿಲರ್ ಇದ್ದರೂ ಕೂಡ ನಾವು ಇಲ್ಲಿ ಪ್ರಶ್ನೆಗಳನ್ನು ಮಾಡುವಾಗ ದ ಸ್ಕೋಪ್ ಆಫ್ ದ ಕ್ವಶನ್ಸ್, ಪ್ರಶ್ನೆಗಳ ವ್ಯಾಪ್ತಿ ಏನಿದೆ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲನ್ನು ಹೆಚ್ಚು ಮಾಡಬೇಕಾಗ್ತದೆ. ಸೊ ಇಲ್ಲಿ ದ ಫಸ್ಟ್ ಲರ್ನಿಂಗ್ ಔಟ್ಕಮ್ ಈಸ್ ರೀಡ್ಸ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಎ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಕಾಂಪ್ರಿಹೆನ್ಷನ್ಗೆ ಸಂಬಂಧಪಟ್ಟಂಥ ಒಂದು ಈ ಲರ್ನಿಂಗ್ ಔಟ್ಕಮ್ಮು ಫಂಡಮೆಂಟಲ್ ಲಿಟ್ರಸಿನಲ್ಲಿ ಬರ್ತಕ್ಕಂಥ ಮೊದಲನೇ ಲರ್ನಿಂಗ್ ಔಟ್ಕಮ್ ಆಗಿದೆ. ಸೊ ಇಲ್ಲಿ ನಾವು 9th ಸ್ಟ್ಯಾಂಡರ್ಡ್ಗೆ ಮಾಡಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಇಲ್ಲಿ ಪ್ಯಾರಾಗ್ರಾಫ್ ಅಂತಕ್ಕಂಥದ್ದು ಇಟ್ ಮೇ ಕಂಟೈನ್ 5 to 6 ಸೆಂಟೆನ್ಸಸ್, ಒಂದು 5 ರಿಂದ 6 ವಾಕ್ಯಗಳನ್ನು ಕೂಡ ನೀವು ಕೊಡ್ಬೋದು. ಬಟ್ ನಾವಿಲ್ಲಿ 2 ವಾಕ್ಯಗಳನ್ನು ಕೊಡ್ತೀವಿ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಮಾಡಬೇಕು. ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್, ಅಥವಾ ವಾಟ್ ಆರ್ ದೇ ಪ್ಲೇಯಿಂಗ್, ಅಥವಾ ವೇರ್ ಆರ್ ದೇ ಪ್ಲೇಯಿಂಗ್. ಈ ರೀತಿ ಯಾವುದೇ ಒಂದು ಪ್ರಶ್ನೆಯನ್ನು ಮಾಡಿದಾಗ ಮಕ್ಕಳು ಅದನ್ನು ಆ ಸೆಂಟೆನ್ಸಸ್ಗಳನ್ನು ಓದಿ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು ಅಥವಾ ಬರೀಬೋದು. ಇಲ್ಲಿ ಮಲ್ಟಿಪಲ್ ಚಾಯ್ಸೇ ಕೊಡಬೇಕಂತ ಏನಿಲ್ಲ. ನೀವು ಡೂ ಆ್ಯಸ್ ಡೈರೆಕ್ಟೆಡ್ ಮಾಡಿದರೂ ಕೂಡ ಮಕ್ಕಳಲ್ಲಿ ಆನ್ಸರನ್ನು ಇನ್ ಎ ಸಿಂಗಲ್ ವರ್ಡ್ ಆರ್ ಎ ಸಿಂಗಲ್ ಸಿಂಪಲ್ ಸೆಂಟೆನ್ಸ್ನಲ್ಲಿ ಬರೀಬೋದು. ಇಲ್ಲಿ ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್ ಅಂತ ಪ್ರಶ್ನೆಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದೀವಿ: ಸ್ಕೂಲ್, ಹೋಮ್, ಪಾರ್ಕ್ ಮತ್ತು ಮಾರ್ಕೆಟ್. ಸೊ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಆಗಿರೋದ್ರಿಂದ ಸಿ ಆಪ್ಷನನ್ನು ಮಕ್ಕಳು ಇಲ್ಲಿ ಸರಿಯಾಗಿ ಹಾಕ್ತಾರೆ. ಸೊ ದಿಸ್ ಈಸ್ ದ ಫಸ್ಟ್ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್. ಇನ್ ಸೆಕೆಂಡ್ ಲರ್ನಿಂಗ್ ಔಟ್ಕಮ್ಮು ಸೇಮ್ ಅದ. ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್, ಹೂ, ವಾಟ್, ವೇರ್, ವೈ. ಇಲ್ಲಿ WH ವರ್ಡ್ಸ್ ಅಥವಾ ಕ್ವಶನ್ ವರ್ಡ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅದ. ಮಕ್ಕಳು ಆ ಕಂಟೆಕ್ಸ್ಟ್ನಲ್ಲಿ ಯಾವ WH ವರ್ಡ್ ಇಲ್ಲಿ ಬರುತ್ತೆ, ಯಾವ ಕ್ವಶನ್ ವರ್ಡ್ ಇಲ್ಲಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಬರೆದ್ರೆ ಆಯಿತು. ಚೂಸ್ ದ ಕರೆಕ್ಟ್ ಕ್ವಶನ್ ವರ್ಡ್. ಡ್ಯಾಶ್ ವೇರ್ ಯು ಆ್ಯಬ್ಸೆಂಟ್ ಯೆಸ್ಟರ್ಡೇ. ಇಲ್ಲಿ ನಿನ್ನೆ ನೀನು ಯಾಕೆ ಗೈರ್ಹಾಜರಾಗಿದ್ದೆ, ಯಾಕೆ ಅಂತಕ್ಕಂಥದ್ದಕ್ಕೆ ಬರ್ತಕ್ಕಂಥ ಕ್ವಶನ್ ವರ್ಡ್ ಯಾವುದು ಅಂತಂದರೆ, ಮಗು ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ನೋಡ್ತಾನೆ. ಇಲ್ಲಿ ಹೂ ಅಂತಂದರೆ ಏನು, ಯಾರು ಅನ್ನೋದಕ್ಕೆ ಹೂ ಬರುತ್ತೆ. ವಾಟ್ ಅಂತಕ್ಕಂಥದ್ದು ಏನು ಅನ್ನೋದಕ್ಕೆ ಬರುತ್ತೆ. ವೇರ್ ಅನ್ನೋದು ಎಲ್ಲಿ ಅನ್ನೋದಕ್ಕೆ ಬರುತ್ತೆ. ವೈ ಅಂತಕ್ಕಂಥದ್ದು ಏಕೆ. ವೈ ವೇರ್ ಯು ಆ್ಯಬ್ಸೆಂಟ್ ಯೆಸ್ಟರ್ಡೇ, ನಿನ್ನೆ ನೀನು ಏಕೆ ಗೈರಾಗಿದ್ದೆ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ ವೈ ಅಂತಕ್ಕಂಥದ್ದು ಕ್ವಶನ್ ವರ್ಡ್ ಬರೋದನ್ನು ಮಗು ಏನು ಮಾಡ್ಕೋತಾನೆ, ಅರ್ಥ ಮಾಡಿಕೊಂಡು ಅಲ್ಲಿ ಅದನ್ನು ಸರಿಯಾಗಿ ತುಂಬ್ತಾನೆ. ಇನ್ನು ನೆಕ್ಸ್ಟ್ ಥರ್ಡ್ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರೈಟ್ ಸಿಂಪಲ್ ಸೆಂಟೆನ್ಸಸ್ ಇಂಡಿಪೆಂಡೆಂಟ್ಲಿ. ಮಗು ಸ್ವತಂತ್ರವಾಗಿ ವಾಕ್ಯಗಳನ್ನು ಬರಲಿಕ್ಕೆ ಕೊಡೋದು ನಾವು, ಅಥವಾ ನಾವು ಕೊಟ್ಟಂಥ ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಕೊಟ್ಟಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ 4 ಸೆಂಟೆನ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ. ನಾನು ನಿನ್ನೆ ಚರ್ಚೆ ಮಾಡಿದ ಹಾಗೆ ಇಲ್ಲಿ ಬೇಸಿಕಲಿ ಮಗುವಿಗೆ ಏನು ನಾಲೆಜ್ ಬೇಕಪ್ಪ ಅಂತಂದ್ರೆ ಸೆಂಟೆನ್ಸ್ ಬಗ್ಗೆ ನಾಲೆಜ್ ಬೇಕು. ಸೆಂಟೆನ್ಸ್ ಇನ್ ದ ಸೆನ್ಸ್ ಅಲ್ಲಿ ಸೆಂಟೆನ್ಸ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಕಾಂಪೋನೆಂಟ್ಸು, ಫಾರ್ ಎಕ್ಸಾಂಪಲ್ ಈಗ ಸಬ್ಜೆಕ್ಟ್ ಬೇಕು, ವರ್ಬ್ ಬೇಕು, ಆಬ್ಜೆಕ್ಟ್ ಬೇಕು. ಅದ್ರ ಜೊತೆಗೆ ಮಗುವಿಗೆ ಟೆನ್ಸ್ನ ನಾಲೆಜ್ ಬೇಕು. ಈ ಒಂದು ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ. ಆಮೇಲೆ ಇಫ್ ದ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಆರ್ ಪಾಸ್ಟ್ನಲ್ಲಿದ್ದರೆ ಅಲ್ಲಿ ಏನು ಇರ್ತದೆ, ಸಿಂಪಲ್ ಪ್ರೆಸೆಂಟ್ ಆರ್ ಪಾಸ್ಟ್ನಲ್ಲಿದ್ದರೆ ಸಬ್ಜೆಕ್ಟ್ ಆದ ತಕ್ಷಣ ಏನು ಬರ್ತದೆ, ಮೇನ್ ವರ್ಬ್ ಬರ್ತದೆ. ಇಫ್ ದ ಮೇನ್ ವರ್ಬ್ ಈಸ್ V1 form, it is simple present tense. If the main verb is in V2 form, it is simple past tense ಅಂತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಏನಿದೆ, ಇಲ್ಲಿ ಏನಾಗ್ತದೆ, ಸಬ್ಜೆಕ್ಟು ಮತ್ತು ವರ್ಬ್ ನಡುವೆ ಹೆಲ್ಪಿಂಗ್ ವರ್ಬ್ ಬರ್ತದೆ. ಹೆಲ್ಪಿಂಗ್ ವರ್ಬ್ ಬಂದ ನಂತರ ಅಲ್ಲಿ ಮುಂದೆ ING ಬರ್ಬೋದು, ಅಥವಾ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಆ್ಯಮ್ ಇದ್ದದ್ದು, ಈಸ್ ಇದ್ದದ್ದು,
ವಾಸ್ ಆಗ್ಬೋದು, ಆರ್ ಇದ್ದದ್ದು ಏನಾಗ್ಬೋದು, ವೇರ್ ಆಗ್ಬೋದು. ಈ ಒಂದು ಸ್ಟ್ರಕ್ಚರ್ಸ್ಗಳ ಬಗ್ಗೆ ಮಕ್ಕಳಿಗೆ ನಾಲೆಜ್ ಇತ್ತಪ್ಪ ಅಂತಂದರೆ ಅವರು ಸಿಂಪಲ್ ಸೆಂಟೆನ್ಸ್ಗಳನ್ನ ಫಾರ್ಮೇಷನ್ ಮಾಡ್ಬೋದು, ಜೊತೆಗೆ ಕರೆಕ್ಟ್ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಸೆಂಟೆನ್ಸ್ಗಳು, ಸಿ ಗೋ ಟು ಸ್ಕೂಲ್ ಡೈಲಿ. ಇಲ್ಲಿ ಏನು ಮಿಸ್ಟೇಕ್ ಇದಪ್ಪ ಅಂತಂದರೆ ಇದು ಸಿ ಗೋ ಟು ಸ್ಕೂಲ್ ಅಂತಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಬಟ್ ದ ಸಬ್ಜೆಕ್ಟು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಿ ಅಂತಕ್ಕಂಥದ್ದು ಇರೋದ್ರಿಂದ ಯಾವಾಗ ಸಬ್ಜೆಕ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರುತ್ತೆ, ಅದ್ರ ಮುಂದೆ ಬರ್ತಕ್ಕಂಥ ಮೇನ್ ವರ್ಬ್ಗೆ ಎಸ್ ಅಥವಾ ಎಸ್ ಆ್ಯಡ್ ಆಗಬೇಕು. ಬಟ್ ಇಲ್ಲಿ ಆಗಿಲ್ಲ. ಸೊ ಇದು ಸರಿಯಾದ ವಾಕ್ಯ ಅಲ್ಲ. ಸೊ ಈಗ ಎರಡನೇ ವಾಕ್ಯವನ್ನು ನೋಡೋದಾದರೆ ಸಿ ಗೋಸ್ ಟು ಸ್ಕೂಲ್ ಡೈಲಿ. ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇದೆ. ಸಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆದರೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಅಲ್ಲಿ ಮುಂದೆ ಬರ್ತಕ್ಕಂಥ ವರ್ಬ್ ಫಾರ್ಮ್ಗೆ ಎಸ್ ಆ್ಯಡ್ ಆಗಿದೆ. ಸೊ ಸಿ ಗೋಸ್ ಟು ಸ್ಕೂಲ್ ಡೈಲಿ. ಸೊ ಇದು ಸರಿಯಾದಂಥ ಉತ್ತರ ಆಗ್ಬೋದು. ಇನ್ನು ಮೂರನೇ ವಾಕ್ಯವನ್ನು ನೋಡಬೇಕಾದ್ರೆ ಸಿ ಗೋಯಿಂಗ್ ಟು ಸ್ಕೂಲ್ ಡೈಲಿ ಅಂತ. ನಿಮ್ಗೆ ಈಗಾಗಲೇ ನಾನು ಹೇಳಿದಂತೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಸಬ್ಜೆಕ್ಟು ಮತ್ತು ವರ್ಬ್ಗಳ ನಡುವೆ ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಇದು ವಾಕ್ಯ ಸರಿಯಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸಿ ಗಾನ್ ಟು ಸ್ಕೂಲ್ ಡೈಲಿ ಅಂತಕ್ಕಂಥದ್ದು. ಇಲ್ಲಿ V3 ವರ್ಬ್ ಫಾರ್ಮ್ ಇರೋದ್ರಿಂದ ಇಲ್ಲಿ ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್ಗಳು ಬರಬೇಕು. ಅದು ಬಂದಿಲ್ಲ. ಸೊ ಇದು ಏನಪ್ಪ ಅಂತಂದ್ರೆ ತಪ್ಪಾಗ್ತದೆ. ದ ಕರೆಕ್ಟ್ ಆನ್ಸರ್ ಈಸ್ ಸಿ ಗೋಸ್ ಟು ಸ್ಕೂಲ್ ಡೈಲಿ ಅಂತಕ್ಕಂಥದ್ದು. ಸೊ ಇಂತಹ ಸೆಂಟೆನ್ಸ್ಗಳನ್ನು ಕೊಟ್ಟು ನೀವು ಸರಿಯಾದ ವಾಕ್ಯವನ್ನು ಆಯ್ಕೆ ಮಾಡಲಿಕ್ಕೆ ಹೇಳ್ಬೋದು, ಅಥವಾ 3 to 5 ಸೆಂಟೆನ್ಸಸ್ಗಳನ್ನು ಅವರು ಇಂಡಿಪೆಂಡೆಂಟಾಗಿ ಫಾರ್ಮೇಷನ್ ಮಾಡಲಿಕ್ಕೂ ಕೂಡ ನೀವೇನು ಮಾಡ್ಬೋದು, ಟಾಸ್ಕನ್ನು ಕೊಡ್ಬೋದು. ಸೊ ಇನ್ನು ದ ಫೋರ್ತ್ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಮು ಯೂಸ್ ಇಂಗ್ಲೀಷ್ ಫಾರ್ ಎವ್ರಿಡೇ ಕಮ್ಯುನಿಕೇಷನ್. ಸೊ ಇಲ್ಲಿ ನಾವು ಡೇ ಟು ಡೇ ಕಮ್ಯುನಿಕೇಷನಲ್ಲಿ ಇಂಟ್ರೊಡಕ್ಷನ್ಸು, ನೀಡ್ಸು, ಬೇಸಿಕ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನು ಕೊಡ್ಬೋದು. ಸೊ ಈಗ ಕನ್ವರ್ಜೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಈಗ ನಾವು ಗ್ರೀಟಿಂಗ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ಬೋದು. ಇಲ್ಲಿ ನಾನು ಕೊಟ್ಟದ್ದು ವಿಚ್ ಎಕ್ಸ್ಪ್ರೆಷನ್ ಈಸ್ ಸುಟೇಬಲ್ ಫಾರ್ ಎವ್ರಿಡೇ ಕಮ್ಯುನಿಕೇಷನ್. ಸೊ ಇಲ್ಲಿ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಪಿಕಾಕ್ ಇಸ್ ಎ ಬ್ಯೂಟಿಫುಲ್ ಬರ್ಡ್ ಇದೊಂದು ಸಾದಾ ವಾಕ್ಯ ಆಗ್ತದೆ. ಟೈಗರ್ ಇಸ್ ಎ ವೈಲ್ಡ್ ಅನಿಮಲ್ ಇದು ಕೂಡ ಒಂದು ಅದರ್ಟಿವ್ ಸೆಂಟೆನ್ಸ್ ಇದೆ. ಸೊ ದ ಸನ್ ರೈಸಸ್ ಇನ್ ದ ಈಸ್ಟ್ ಇದು ಸೆಂಟೆನ್ಸ್ ಇದೆ. ಸೊ ಇಲ್ಲಿ ಡೇ ಟು ಡೇ ಕಮ್ಯುನಿಕೇಷನಲ್ಲಿ ಬಳಸ್ತಕ್ಕಂಥ ಎಕ್ಸ್ಪ್ರೆಷನ್ ಯಾವುದು, ಗುಡ್ ಮಾರ್ನಿಂಗ್, ಹೆಲೋ, ಹೌ ಆರ್ ಯು, ಈ ರೀತಿಯಾದಂತಹ ಸೆಂಟೆನ್ಸಸ್ಗಳನ್ನು ನಾವು ಡೇ ಟು ಡೇ ಕಮ್ಯುನಿಕೇಷನ್ನಲ್ಲಿ ಬಳಸ್ತೀವಿ. ಸೊ ಮಗು ಇದನ್ನು ಏನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಸೊ ಇಷ್ಟು 40% ಅಂತಂದರೆ 4 ಪ್ರಶ್ನೆಗಳು ನಾವು ಫಂಡಮೆಂಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿದ್ದೀವಿ. ಇದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನೀವು ಕೇಳ್ಬೋದು, ಬಟ್ ಡಾಕ್ಯುಮೆಂಟನ್ನು ಇಡಲಿಕ್ಕೆ ನಮಗೆ ಮಾತ್ರ 4 ಪ್ರಶ್ನೆಗಳು ಸಾಕು. ಇನ್ನು ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳಿಗೆ ಸಂಬಂಧಪಟ್ಟಂತೆ 6 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. 5, 6, 7, 8, 9 ಇಲ್ಲಿ ಇಷ್ಟು ಲರ್ನಿಂಗ್ ಔಟ್ಕಮ್ಸ್ಗಳು. 8ನೇ ಲರ್ನಿಂಗ್ ಔಟ್ಕಮಲ್ಲಿ 2 ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಸೊ ದ 5th ಒನ್ ಈಸ್ ಆನ್ಸರ್ ಟೆಕ್ಸ್ಚುವಲ್ ಆ್ಯಂಡ್ ನಾನ್ ಟೆಕ್ಸ್ಚುವಲ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಯೂಸಿಂಗ್ ಕಂಪ್ಲೀಟ್ ಆ್ಯಂಡ್ ರೆಲೆವೆಂಟ್ ರೆಸ್ಪಾನ್ಸಸ್. ಸೊ ಇಲ್ಲಿ ಪಠ್ಯ ಅಥವಾ ಪಠ್ಯೇತರವಾಗಿರ್ತಕ್ಕಂತಹ ಟೆಕ್ಸ್ಟ್ಗಳನ್ನು ಬಳಸಿಕೊಂಡು ನಾವು ಮಕ್ಕಳಿಗೆ ಕಾಂಪ್ರಿಹೆನ್ಷನ್ ಟೆಸ್ಟ್ ಮಾಡಬೇಕಾಗಿದೆ. ಮಗುವಿನ ಅರ್ಥೈಸುವಿಕೆಯ ಸಾಮರ್ಥ್ಯವನ್ನು ಇಲ್ಲಿ ಕಂಡುಹಿಡಬೇಕಾಗಿದೆ. ಸೊ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ರಾಧಾ ಹೆಲ್ಪ್ಡ್ ಆ್ಯನ್ ಓಲ್ಡ್ ವುಮನ್ ಟು ಕ್ರಾಸ್ ದ ರೋಡ್ ಅಂತಕ್ಕಂಥ ಒಂದು ಸೆಂಟೆನ್ಸ್. ಸೊ ಇಲ್ಲಿ ನಾವು ಆ ಸೆಂಟೆನ್ಸನ್ನು ಅರ್ಥ ಮಾಡಿಕೊಂಡು ಅಲ್ಲಿ ರೆಲೆವೆಂಟ್ ರೆಸ್ಪಾನ್ಸ್ಗಳನ್ನು ಕೊಡಬೇಕಾಗ್ತದೆ. ಏನು ಕ್ವಶನ್ ಅದ, ವಾಟ್ ಕ್ವಾಲಿಟಿ ಆಫ್ ರಾಧಾ ದಿಸ್ ಸೆಂಟೆನ್ಸ್ ಯೂಸ್. ಈ ವಾಕ್ಯದಲ್ಲಿ ರಾಧಾಳ ಯಾವ ಗುಣವು ವ್ಯಕ್ತವಾಗ್ತದೆ ಅಥವಾ ಈ ವಾಕ್ಯ ರಾಧಾಳ ಯಾವ ಗುಣವನ್ನು ತೋರಿಸುತ್ತದೆ ಅಂತಕ್ಕಂಥದ್ದು. ರಾಧಾ ಹೆಲ್ಪ್ಡ್ ಆ್ಯನ್ ಓಲ್ಡ್ ವುಮನ್ ಟು ಕ್ರಾಸ್ ದ ರೋಡ್ ಅಂತಕ್ಕಂಥದ್ದು. ಆಪ್ಷನ್ ನೋಡಿದಾಗ 1ನೇದು ಕೈಂಡ್ನೆಸ್, 2ನೇದು ಲೇಜಿನೆಸ್, 3ನೇದು ಆ್ಯಂಗರ್, 4ನೇದು ಫಿಯರ್. ಸೊ ಇಲ್ಲಿ ಉತ್ತರ ಬಂದುಬಿಟ್ಟು ಕೈಂಡ್ನೆಸ್ ಅಂತಕ್ಕಂಥದ್ದು ಒಂದು ಸರಿಯಾದ ಆಯ್ಕೆ ಆಗ್ತದೆ. ಸೊ ಈ ರೀತಿಯಂತಹ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಕೊಟ್ಟು ಅದರ ಇನ್ನರ್ ಅಂದರೆ ಒಳ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಮಾಡ್ಬೋದು. ಸೊ ಈಗ ನೆಕ್ಸ್ಟ್ 6th ಲರ್ನಿಂಗ್ ಔಟ್ಕಮ್ ಬಂದುಬಿಟ್ಟು ಡ್ರಾಸ್ ಇನ್ಫರೆನ್ಸಸ್ ಫ್ರಾಮ್ ದ ಟೆಕ್ಸ್ಟ್ ಆ್ಯಂಡ್ ರೈಟ್ಸ್ ಬ್ರೀಫ್ ಕ್ಯಾರೆಕ್ಟರ್ ಸ್ಕೆಚಸ್. ಸೊ ಇಲ್ಲಿ ಇನ್ಫರೆನ್ಸ್ ಅಂದರೆ ಒಂದು ತೀರ್ಮಾನಕ್ಕೆ ಬರೋದು. ಕೊಟ್ಟಂಥ ವಾಕ್ಯಗಳನ್ನು ಓದಿಬಿಟ್ಟು ಆ ಒಂದು ವಾಕ್ಯದಿಂದ ನಾವು ಏನು ತೀರ್ಮಾನ ತೆಗೆದುಕೊಳ್ಬೋದು ಅಂತಕ್ಕಂಥದ್ದು. ಸೊ ಫ್ರಾಮ್ ದ ಗಿವನ್ ಸೆಂಟೆನ್ಸ್ ವಾಟ್ ಕ್ಯಾನ್ ಯು ಇನ್ಫರ್. ರವಿ ಸ್ಟಡೀಡ್ ಹಾರ್ಡ್ ಆ್ಯಂಡ್ ಸ್ಕೋರ್ಡ್ ವೆಲ್. ರವಿ ಚೆನ್ನಾಗಿ ಅಭ್ಯಾಸ ಮಾಡಿದ, ಹೀಗೆ ಉತ್ತಮ ಅಂಕಗಳನ್ನು ಗಳಿಸಿದ. ಸೊ ಇಲ್ಲಿ ಏನು ತೀರ್ಮಾನಕ್ಕೆ ಬರ್ಬೋದು, ರವಿ ಈಸ್ ಕೇರ್ಲೆಸ್, ರವಿ ಈಸ್ ಲೇಜಿ, ರವಿ ಈಸ್ ವೀಕ್ ಆ್ಯಂಡ್ ರವಿ ಈಸ್ ಹಾರ್ಡ್ ವರ್ಕಿಂಗ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ರವಿ ಈಸ್ ಹಾರ್ಡ್ ವರ್ಕಿಂಗ್. ಸೊ ರವಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ಅವನು ಚೆನ್ನಾಗಿ ಸ್ಕೋರ್ ಮಾಡ್ದ ಅಂತಕ್ಕಂಥದ್ದು. ಸೊ ಈ ರೀತಿಯಾದಂಥ ಇನ್ಫರೆನ್ಸಸ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಟೆಕ್ಸ್ಟನ್ನು ನಾವು ಕೊಟ್ಬಿಟ್ಟು ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂತಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಬ್ರೀಫ್ ಸ್ಕೆಚ್ ಮಾಡಲಿಕ್ಕೆ ಹೇಳಬೇಕಾಗ್ತದೆ. ಸೊ ಈ ನೆಕ್ಸ್ಟ್ 7th ಲರ್ನಿಂಗ್ ಔಟ್ಕಮ್ ಬಂದುಬಿಟ್ಟು
ಎಕ್ಸ್ಪ್ರೆಸ್ ಇಸ್ ಒಪಿನಿಯನ್ಸ್ ಓರಲಿ ಆರ್ ಇನ್ ರೈಟಿಂಗ್ ಆನ್ ಲಿಸನ್ ದಿ ಟೆಕ್ಸ್ಟ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್. ಈಗ ಮಕ್ಕಳಿಗೆ ಒಂದು ಟೆಕ್ಸ್ಟನ್ನು ನಾವು ಓರಲಿ ಕೊಟ್ಟು ಅಥವಾ ಒಂದು ಪ್ರಿಂಟೆಡ್ ಟೆಕ್ಸ್ಟನ್ನು ಕೊಟ್ಟು ಆ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಒಪಿನಿಯನನ್ನು ನಾವು ಸೀಕ್ ಮಾಡಬೇಕು ಮಕ್ಕಳಿಗೆ ಸಂಬಂಧ. ಅದು ರಿಟರ್ನ್ ಆಗಿರ್ಬೋದು ಅಥವಾ ಓರಲ್ ಆಗಿರ್ಬೋದು. ಸೊ ಪ್ರಶ್ನೆ ಬಂದುಬಿಟ್ಟು ಚೂಸ್ ದ ಸೆಂಟೆನ್ಸ್ ದ್ಯಾಟ್ ಆಫರ್ಸ್ ಎ ಹೆಲ್ಪ್. ಸೊ ನಾವು ಇದು ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ಆಫರ್ಸ್ ಹೆಲ್ಪ್ ಅಂತಕ್ಕಂಥದ್ದು, ಆಫರ್ ಅಂತಕ್ಕಂಥದ್ದು ನಾವಾಗಿ ಕೇಳೋದು, ಮಾಡೋದು, ಬೇರೆಯವರಿಗೆ ಆಫರ್ ಮಾಡೋದು. ಇನ್ನು ಒಂದು ವೇಳೆ ನಾವೇ ಕೇಳೋದಕ್ಕೆ ಸೀಕ್ ಅಂತ, ಸೀಕಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್, ಈ ರೀತಿಯಾಗಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನೋಡಿ, ಮೇ ಐ ಕಮ್ ಇನ್ ಸರ್, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ? ಮೇ ಐ ಕಮ್ ಇನ್ ಸರ್ ಇದು ಸೀಕಿಂಗ್ ಪರ್ಮಿಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟ್ ಆದರೆ, ಇಟ್ ಮೇ ರೇನ್ ಟುಡೇ ಅಂತಕ್ಕಂಥದ್ದು ಇಟ್ ಇಸ್ ಅ ಪಾಸಿಬಿಲಿಟಿ, ಸಾಧ್ಯಾಸಾಧ್ಯತೆಯನ್ನು ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಿ ಬಂದುಬಿಟ್ಟು ಕಮ್ ಐ ವಿಲ್ ಡ್ರಾಪ್ ಯು ಟು ಸ್ಕೂಲ್, ಬಾ ನಾನು ನಿನ್ನನ್ನು ಶಾಲೆಗೆ ಬಿಡ್ತೀನಿ ಅಂತಕ್ಕಂಥದ್ದು ನಾನಾಗಿಯೇ ಸಹಾಯವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಸೊ ಆಫರ್ ಎ ಹೆಲ್ಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂದುಬಿಟ್ಟು ಸಿ ಆಗ್ತದೆ. ಸೊ ಪ್ಲೀಸ್ ಗಿವ್ ಮಿ ಎ ಪೆನ್ ಅಂತಕ್ಕಂಥದ್ದು ಇದು ಕೂಡ ಹೆಲ್ಪ್ ಆದರೂ ಕೂಡ ಇದು ಸೀಕ್ ಮಾಡ್ತಾ ಇದೆ, ರಿಕ್ವೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಆಫರ್ ಎ ಹೆಲ್ಪ್ ಅಂತಕ್ಕಂಥದ್ದು ಕಮ್ ಐ ವಿಲ್ ಡ್ರಾಪ್ ಯು ಟು ಸ್ಕೂಲ್ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್ ಆಗ್ತದೆ. ಇನ್ನು 8ನೇ ಲರ್ನಿಂಗ್ ಔಟ್ಕಮ್ನಲ್ಲಿ ನಾವು 2 ಪ್ರಶ್ನೆಗಳನ್ನ ಮಾಡಬೇಕಾಗ್ತದೆ. ಐಡೆಂಟಿಫೈಸ್ ಆ್ಯಂಡ್ ಯೂಸಸ್ ಪಾರ್ಟ್ಸ್ ಆಫ್ ಸ್ಪೀಚ್, ವರ್ಡ್ ಫಾರ್ಮ್ಸ್, noun forms, phrasal verbs and appropriate tenses accurately while speaking and writing. So appropriately in context. ಇಲ್ಲಿ identify the parts of speech of an underlined word. She paints beautifully. ಸೊ ಇಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಅಥವಾ ನೌನ್ ಫಾರ್ಮ್ಸು, ವರ್ಬ್ ಫಾರ್ಮ್ಸು ಮತ್ತು ಫ್ರೇಸಲ್ ವರ್ಬ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಸೊ ಇಲ್ಲಿ ಪ್ರಶ್ನೆ ಬಂದುಬಿಟ್ಟು ಸಿ ಪೇಂಟ್ಸ್ ಬ್ಯೂಟಿಫುಲಿ, ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಬಂದುಬಿಟ್ಟು ಬ್ಯೂಟಿಫುಲಿ ಅಂತದೆ. ಸೊ ಇಲ್ಲಿ ಬ್ಯೂಟಿಫುಲಿ ಅಂತಕ್ಕಂಥದ್ದು ಇದು ಅಡ್ಜೆಕ್ಟಿವು, ಅಡ್ವರ್ಬು ಅಥವಾ ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತ ನೋಡಿದಾಗ ನಾವು ಸಿ ಪೇಂಟ್ಸ್ ಬ್ಯೂಟಿಫುಲಿ. ಸೊ ಇದು ಬ್ಯೂಟಿಫುಲಿ ಅಂತಕ್ಕಂಥದ್ದು ಇಟ್ ಈಸ್ ಟೆಲಿಂಗ್ ಅಬೌಟ್ ಎ ವರ್ಬ್. ಅವಳು ಸುಂದರವಾಗಿ ಚಿತ್ರಿಸುತ್ತಾಳೆ, ಚಿತ್ರ ಬರೆಯುತ್ತಾಳೆ. ಇಲ್ಲಿ ಬ್ಯೂಟಿಫುಲಿ ಅಂತಕ್ಕಂಥದ್ದು ಪೇಂಟ್ಸ್ ಬಗ್ಗೆ ಹೇಳ್ತಾ ಇದೆ. ವೆನ್ ದ ವರ್ಡ್ which describes the verb it is called adverb. ಸೊ ದ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಅಡ್ವರ್ಬ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಲ್ಲಿ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ವರ್ಡ್ ಫಾರ್ಮ್. ಇಲ್ಲಿ ವರ್ಡ್ ಫಾರ್ಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಟೀಚರ್ ಮೇಡ್ ಕರೆಕ್ಟ್ ಇನ್ ಮೈ ನೋಟ್ಬುಕ್. ಇಲ್ಲಿ ಕರೆಕ್ಟ್ ಫಾರ್ಮ್ ಏನಪ್ಪ ಅಂತಂದ್ರೆ ಕರೆಕ್ಷನ್. ಈಗ ಸಕ್ಸಸ್ ಬಂದಾಗ ಕೆಲವೊಂದು ಸಲ ಸಕ್ಸಸ್ಫುಲ್ ಆಗ್ತದೆ, ಸಕ್ಸಸ್ಫುಲಿ ಆಗ್ತದೆ. ಇಂಟ್ರೆಸ್ಟ್ ಕೊಟ್ಟಾಗ ಇಂಟ್ರೆಸ್ಟೆಡ್ ಆಗ್ಬೋದು, ಇಂಟ್ರೆಸ್ಟಿಂಗ್ ಆಗ್ಬೋದು. ರಿಸೈನ್ ಅಂತ ಕೊಟ್ಟಾಗ ರೆಸಿಗ್ನೇಷನ್ ಆಗ್ಬೋದು. ಸೊ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ಗಳನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಇನ್ನು ಲಾಸ್ಟ್ ಲರ್ನಿಂಗ್ ಔಟ್ಕಮು ರಿಫ್ಲೆಕ್ಟ್ಸ್ ಸೆನ್ಸಿಟಿವಿಟಿ ಟು ಜೆಂಡರ್, ಎನ್ವಿರಾನ್ಮೆಂಟ್ ಆ್ಯಂಡ್ ಕಲ್ಚರಲ್ ಡೈವರ್ಸಿಟಿ ಥ್ರೂ ದ ಕ್ರಿಯೇಟಿವ್. ಇದೊಂದು ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ಒಂದು ಲರ್ನಿಂಗ್ ಔಟ್ಕಮು. ಇಲ್ಲಿ ಸೂಕ್ಷ್ಮತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಜೆಂಡರು, ಎನ್ವಿರಾನ್ಮೆಂಟು ಮತ್ತು ಒಂದು ಕಲ್ಚರಲ್ ಡೈವರ್ಸಿಟಿ ಅಂದರೆ ಸಾಂಸ್ಕೃತಿಕ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಮಗು ಏನು ಮಾಡುತ್ತಪ್ಪ ಅಂತಂದರೆ ಇಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಅರ್ಥ ಮಾಡಿಕೊಂಡು ಅದರ ಒಳಾರ್ಥವನ್ನು, ಅದರ ಅಲ್ಟಿಮೇಟ್ ಏಮ್ ಏನದ ಅಂತಕ್ಕಂಥದ್ದನ್ನು ಅರ್ಥೈಸಿಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ಯಾಕಂದರೆ ಬರೀ ನಾವು ಪ್ಯಾಸೇಜನ್ನು ಓದಿ ನೇರವಾಗಿ ಉತ್ತರ ಬರೆಯೋದಿಲ್ಲ. ಇಲ್ಲಿ ರಿಫ್ಲೆಕ್ಷನ್ ಆಗಬೇಕು, ಸೆನ್ಸಿಟಿವಿಟಿ ರಿಫ್ಲೆಕ್ಷನ್ ಆಗಬೇಕು. ಸೊ ದ ಪ್ರಶ್ನೆ ಬಂದುಬಿಟ್ಟು ವಿಚ್ ಸೆಂಟೆನ್ಸ್ ಶೋಸ್ ಸೆನ್ಸಿಟಿವಿಟಿ ಟುವರ್ಡ್ಸ್ ಎನ್ವಿರಾನ್ಮೆಂಟ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಯಾವ ವಾಕ್ಯ ಪರಿಸರದ ಬಗೆಗಿನ ಕಾಳಜಿಯನ್ನು, ಕಳಕಳಿಯನ್ನು ತೋರಿಸ್ತದೆ ಅಂತಕ್ಕಂಥದ್ದು. ಮೊದಲನೇ ಆಪ್ಷನ್ ಬಂದುಬಿಟ್ಟು ಕಟ್ ಮೋರ್ ಟ್ರೀಸ್, ಇದು ಅಲ್ಲ. ವೇಸ್ಟ್ ಮೋರ್ ವಾಟರ್, ಇದು ಅಲ್ಲ. ಗ್ರೋ ಮೋರ್ ಟ್ರೀಸ್. ಎಸ್, ದ ರೈಟ್ ಆನ್ಸರ್ ಈಸ್ ಗ್ರೋ ಮೋರ್ ಟ್ರೀಸ್. ಥ್ರೋ ಪ್ಲಾಸ್ಟಿಕ್ ಆನ್ ರೋಡ್ಸ್, ಇದು ಅಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಗ್ರೋ ಮೋರ್ ಟ್ರೀಸ್ ಅಂತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಟೆಕ್ಸ್ಟನ್ನು ನಾವು ಕೊಟ್ಬಿಟ್ಟು ಅದರ ಒಂದು ಸೆನ್ಸಿಟಿವಿಟಿಯನ್ನು ಕೇಳಿದಾಗ ಮಗು ಅದನ್ನು ಅರ್ಥ ಮಾಡಿಕೊಂಡು ಬರೀತಕ್ಕಂಥ ಸಾಮರ್ಥ್ಯ ಬಂದಿದೆ ಇಲ್ಲ ಅಂತಕ್ಕಂಥದ್ದನ್ನು ಟೆಸ್ಟ್ ಮಾಡೋದು ಆಗಬೇಕು. ಸೊ ಇಷ್ಟು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಒಟ್ಟು ಏನು 9 ಲರ್ನಿಂಗ್ ಔಟ್ಕಮ್ಸ್ಗಳಿದ್ದಾವೆ. ಅದರಲ್ಲಿ 1 to 4th FLNಗೆ ಸಂಬಂಧಪಟ್ಟಂತೆ, 5 to 9 ಇದು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಇದೇ ರೀತಿಯಂಥ ಪ್ರಶ್ನೆಗಳು ಇರಬೇಕಂತಲ್ಲ. ಆ ಒಂದು ಲರ್ನಿಂಗ್ ಔಟ್ಕಮ್ ರಿಫ್ಲೆಕ್ಟ್ ಆಗ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನು
ನೀವು ಡೂ ಆಸ್ ಡೈರೆಕ್ಟೆಡ್ ಕೊಡ್ಬೋದು ಅಥವಾ MCQ ಆಗಿ ಕೊಡ್ಬೋದು. ಸೊ ಅಪಾರ್ಟ್ ಫ್ರಮ್ ದಿಸ್ ಇದನ್ನು ಬಿಟ್ಟು ನೀವು ಕೇಳಬೇಕು ಅಂತಂದರೆ ನೀವು ಒಂದು ಕ್ವಶ್ನಯರ್ನ ರೆಡಿ ಮಾಡಿಕೊಂಡು ಕೇಳ್ಬೋದು. ಬಟ್ ದಾಖಲೇಕರಣ ಅಂತ ಬಂದಾಗ ಆ್ಯಸ್ ಪರ್ ಸರ್ಕ್ಯುಲರ್ನಲ್ಲಿ ಕೊಟ್ಟಂಥ ಗೈಡೆನ್ಸ್ ಪ್ರಕಾರ ನಾವು 10 ಪ್ರಶ್ನೆಗಳನ್ನು ತೆಗೆದು ನಾವು ದಾಖಲೆಯನ್ನು ಇಡಬೇಕಾಗ್ತದೆ. ಸೊ ದಿಸ್ ಈಸ್ ಅಬೌಟ್ 9th ಸ್ಟ್ಯಾಂಡರ್ಡ್ ಬ್ರಿಡ್ಜ್ ಕೋರ್ಸ್ 2026-27ಗೆ ಸಂಬಂಧಪಟ್ಟಂಥ ಫಂಡಮೆಂಟಲ್ ಲಿಟ್ರಸಿ ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳಿಗೆ ಸಂಬಂಧಪಟ್ಟಂಥ ಚರ್ಚೆ ಆಯಿತು. ಸೊ ಇನ್ನು ಮುಂದಿನ ಸೆಷನ್ನಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಅಲ್ಲಿ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸು ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೇವೆ. ಥ್ಯಾಂಕ್ ಯು.